ಹಾಯ್ ಎವ್ರಿವನ್. ನೋಡಿ, ಒಂದು ಟಿ ಎನ್ನಿಂದ ನಮ್ಮ ಹತ್ರ ಗಾಡಿ ಬಂದಿದೆ. ಸೊ ಗಾಡಿ ನಮ್ಮ ಹತ್ರ ಬಂದಿರೋದು ಏನೇನು ಕೆಲಸ ಆಗಂದರೆ ಎಲ್ಲ वीडियो ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. सो अपने पास एक टी एन से गाड़ी आ गया है. सो टी एन से गाड़ी आके रहने भी इसमें क्या क्या फिट करके हम जी मॉडल है 2.4 जी मॉडल मैनुअल. ಸೊ ಇದರಲ್ಲಿ ಬಂದ್ಬಿಟ್ಟು ಏನೇನು ಕೆಲಸ ಆಗಿದೆ ನೀವು ಎಲ್ಲ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಬೇಜಾನ್ ಗಾಡಿಗೆ ಟೈಲ್ ಲ್ಯಾಂಪ್ ಫಿಟ್ ಮಾಡಿದ್ದೀನಿ. ಸೊ ಒಂದು ಇದು ಹೊಸ ಡಿಸೈನು, ಸ್ವಲ್ಪ ಲುಕ್ಕೇ ಬೇರೆ ಥರ ಇರ್ತದೆ, ಫಿಟ್ಟಿಂಗೇ ಬೇರೆ ಥರ, ಇದು ಕ್ವಾಲಿಟಿನೇ ಬೇರೆ ಥರ. ಇದಕ್ಕೆ 4 ಟೈಲ್ ಲ್ಯಾಂಪ್ ಇದ್ಬಿಟ್ಟು ವಿತ್ ಎಲ್ ಇ ಡಿದು ಟೈಲ್ ಲ್ಯಾಂಪ್ ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಪ್ರೊಸೆಸಿಂಗ್ ನೋಡ್ತೀನಿ, ನೋಡ್ಬೋದು. ಪಾರ್ಕಿಂಗ್, ಇದು ಪಾರ್ಕಿಂಗ್ನಲ್ಲಿ ನಿಮಗೆ ಈ ಥರ ಬರ್ತದೆ. ಸೊ ಇದು ಪಾರ್ಕಿಂಗ್ ಅಂದರೆ ನಿಮಗೆ ಕಂಟಿನ್ಯೂ ನಿಮಗೆ ಇಲ್ಲಿಂದ ಇಲ್ಲಿ ಎಲ್ ಶೇಪ್ನಲ್ಲಿ ಉಲ್ಟಾನಲ್ಲಿ ಬರ್ತದೆ. ಅದು ಒಂದೈತು. ಬ್ರೇಕ್ ಹಾಕಿದ ತಕ್ಷಣ ಕೆಳಗಡೆ ಇಲ್ಲಿ ಎಲ್ ಇ ಡಿನಲ್ಲಿ ನಿಮಗೆ ಬ್ರೇಕ್ ಇದೆ. ಸೊ ಅದು ಆದಮೇಲೆ ಇಂಡಿಕೇಟ್ರ್ ಹಾಕಿದ ತಕ್ಷಣ ನಿಮಗೆ ಇಂಡಿಕೇಟ್ರ್ ಹಾಕಿದ್ರೆ ಈ ಥರ ನಿಮಗೆ ಫ್ಲ್ಯಾಶಿಂಗ್ನಲ್ಲಿ ಮ್ಯಾಟ್ರಿಕ್ಸ್ನಲ್ಲಿ ಆಗುತ್ತೆ. ಪ್ಲಸ್ ಇದಕ್ಕೆ ನಾವು ರಿಫ್ಲೆಕ್ಟ್ರನ್ನು ಚೇಂಜ್ ಮಾಡಿದ್ದೀನಿ, ಟೈಲ್ ಲ್ಯಾಂಪು ಚೇಂಜ್ ಆಗಿದೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಸೆಟ್ ಆಫ್ 4 1 ಪೀಸ್ ಬರ್ತದೆ, ಸೆಟ್ ಆಫ್ 5 1 ಬರ್ತದೆ. ಸೊ ನಿಮಗೆ ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇದೆ, ಸೆಟ್ ಆಫ್ 4 ಇದೆ, ಸೆಟ್ ಆಫ್ 4 ಆಗ್ಬೋದು, ಸೆಟ್ ಆಫ್ 5 ಅಂದರೆ ಸೆಟ್ ಆಫ್ 5 ಆಗ್ಬೋದು. ಸೆಟ್ ಆಫ್ 5 ಅಂದರೆ ಹೆಂಗಂದರೆ ಮೇಲೆ 1 2 3 ಇಲ್ಲಿಂದು ತಿರ್ಗಾ 4 5 6 ಆ ಥರ ನಿಮಗೆ ಸೆಟ್ ಆಫ್ 5 ಇರ್ತದೆ. ಸೆಟ್ ಆಫ್ 6 7 ಅಂದರೆ ಇಲ್ಲಿದೆ ಅಲ್ಲ, ಅದೂ ಇರ್ತದೆ. ಕೆಲವು ಕಸ್ಟಮರು ರಿಫ್ಲೆಕ್ಟ್ರ್ ಹಾಕ್ಕೊಂಡಿರ್ತಾರೆ. ಸೊ ಸೆಟ್ ಆಫ್ 4 ಅಂದರೆ ನಿಮಗೆ ರೈಟ್ನಲ್ಲಿ 2 ಲೆಫ್ಟ್ನಲ್ಲಿ 2 ಆ ಥರನೂ ಆಗ್ಬೋದು, ಸೆಂಟ್ರಲ್ ಲೋಗೋನಲ್ಲಿನೂ ಆಗ್ಬೋದು. ಟೈಲ್ ಲ್ಯಾಂಪ್ ಒಂದು ಫಿಟ್ ಆಗಿದೆ, ಅದು ಒಂದು ಇದರಲ್ಲಿ ವೀಡಿಯೋನಲ್ಲಿ. ತಿರ್ಗಾ ಇಲ್ಲಿ ಬಂದರೆ ನೀವು ಮುಂದ್ಗಡೆ ಹೆಡ್ಲೈಟು, ಇದು ಪೂರ್ತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದು ಬೇಸ್ ಮಾಡಲ್ ಗಾಡಿಗೆ ನಾವು ಏನೇನು ಫಿಟ್ ಮಾಡ್ಬೋದು ನಿಮ್ಮ ಗಾಡಿಗೆ ಅಂತ ನೋಡ್ಬೋದು. ಹೆಡ್ಲೈಟ್ ಈ ಥರ ಬೇಸಿಕ್ ಇದ್ದಿದ್ದು, ಇದು ತೆಗಿಬಿಟ್ಟು ನಾವು ಹೆಡ್ಲೈಟು ಪೊಜೆಟ್ರದ್ದು ಹೆಡ್ಲೈಟ್ ಫಿಟ್ ಮಾಡಿದ್ದೀನಿ, ಝೆಡ್ ಮಾಡಲ್ದು. ಸೊ ಇದಕ್ಕೆ ಫಿಟ್ ಮಾಡೋಕ್ಕೆ ವೈರಿಂಗ್, ಕಟ್ಟಿಂಗು, ಟಾಂಪರಿಂಗು ಏನೂ ಇಲ್ಲ. ಈ ಥರ ಸಾಕೆಟ್ ಬಂದಿರ್ತದೆ ನಿಮ್ಮ ಗಾಡಿನಲ್ಲಿ, ಕಂಪ್ನಿಯಿಂದ ಈ ಥರ ಸಾಕೆಟ್ ಬಂದಿದೆ. ಈ ಸಾಕೆಟ್ ತೆಗಿಬೇಕು, ಈ ಸಾಕೆಟ್ ಫಿಟ್ ಮಾಡಿದ್ರೆ ಹೆಡ್ಲೈಟ್ ನಿಮಗೆ ಆನ್ ಆಗುತ್ತೆ. ಇದು ಪಾರ್ಕಿಂಗು, ಇದು ಪೊಜೆಟ್ರ್ ಹೈ ಬೀಮು, ಲೋ ಬೀಮ್ ಎಲ್ಲ ನಿಮಗೆ ಸಾಕೆಟ್ ಟು ಸಾಕೆಟ್ ಫಿಟ್ ಆಗೋದು. ಇಲ್ಲಿನೂ ನಿಮಗೆ ಹೆಡ್ಲೈಟ್ ತೆಗಿಬಿಟ್ಟು ಹೆಡ್ಲೈಟ್ ಫಿಟ್ ಮಾಡಿದ್ದೀನಿ. ಫ್ರಂಟು ಹೆಡ್ಲೈಟು, ಹಿಂದ್ಗಡೆ ಟೈಲ್ ಲ್ಯಾಂಪು ಅದು ಫಿಟ್ ಆಗಿದೆ. ಇವಾಗ ಇನ್ಸೈಡ್ನಲ್ಲಿ ಬಂದರೆ ನೀವು ಕೆಲವು ಕಸ್ಟಮರಿಗೆ ರಿಕ್ವೈರ್ಮೆಂಟ್ ಏನಿರ್ತದೆ ಅಂದರೆ, ಭಾಳ ಜನ ಕನ್ಫ್ಯೂಷನ್ನಲ್ಲಿ ಇರ್ತೀರ. ಏನಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಏನಂದರೆ ಮೀಟ್ರ್ ಬಗ್ಗೆನಲ್ಲಿ ನಾವು ಮಾತಾಡಿದ್ರೆ, ಮೀಟ್ರ್ನಲ್ಲಿ ಏನಿದೆ ಅಂದರೆ ಕೆಲವು ಕಸ್ಟಮರ್ಗೆ BS6 BS4 ಅದು ಕಂಪಲ್ಸರಿ ನೀವು ಹೇಳಲೇಬೇಕು ನಮಗೆ. ಒಂದು ನೆಕ್ಸ್ಟು ಬಂದುಬಿಟ್ಟು ಆಟೋಮೆಟಿಕ್ ಮ್ಯಾನಲ್, ಅದನ್ನು ನೀವು ಹೇಳಲೇಬೇಕು. ಏನಾಗ ಅಂತ ಹೇಳ್ತಾ ಇರೋದಂದರೆ, BS6 ಕೆಲಸನೇ ಬೇರೆ, BS4 ಕೆಲಸನೇ ಬೇರೆ. ಸೊ BS4ನಲ್ಲಿ ನಿಮಗೆ ಆಟೋಮೆಟಿಕ್ ಕೆಲಸ ಬೇರೆ, ಮ್ಯಾನಲ್ ಕೆಲಸ ಬೇರೆ. ಕೆಲವು ಕಡೆ ಏನು ಮಾಡ್ತೀರಾ, ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿರ್ತೀರ, ಈ ಥರ ಬಟನ್ ನಿಮಗೆ ಕಂಪ್ನಿಯಿಂದ ಡಮ್ಮಿನೇ 2 ಸೈಡೂ ಬಂದಿರ್ತದೆ. ಓಲ್ಡ್ ಗಾಡಿ BS4 BS6ಗೆ ಡಿಫ್ರೆನ್ಸ್ ಇದೆ. ಇಲ್ಲಿನೂ ಈ ಬಟನ್ ಒಂದು ಸೈಡ್ ಬಂದಿರ್ತದೆ, ಒಂದು ಸೈಡ್ ಬಂದಿರಲ್ಲ. ಸೊ ಒಂದೊಂದು ಗಾಡಿನಲ್ಲಿ ನಿಮಗೆ ರೈಟ್ ಸೈಡ್ನಲ್ಲಿ ಏನು ಡಮ್ಮಿ ಇದೆ ಅದೇ ಥರ ಲೆಫ್ಟ್ ಸೈಡ್ನಲ್ಲಿಯೂ ಇರ್ತದೆ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಈ ಥರ ಬಟನ್ ಹಾಕ್ಸ್ಕೊಂಡಿರ್ತಾರೆ ಫಸ್ಟೇ, ರೈಟ್ ಲೆಫ್ಟು 2 ಬಟನ್ ಇರ್ತದೆ. ಸೊ ಅದು ಒಂದು ಇರಲಿ. ನೆಕ್ಸ್ಟು ಇಲ್ಲಿ ಬಂದರೆ ನಿಮಗೆ BS4 ಬೇರೆ, BS6 ಬೇರೆ, ಆಟೋಮೆಟಿಕ್ ಬೇರೆ, ಮ್ಯಾನಲ್ ಬೇರೆ. ಎಲ್ಲ ವೀಡಿಯೋನಲ್ಲಿ ಹೇಳಿದ್ದೀನಿ. ನೀವು ನೋಡಿಬಿಟ್ಟು ನಾನು ಏನೇನು ಹೇಳ್ತಾ ಇದ್ದೀನಿ ಕೇಳಿಬಿಟ್ಟು ನೀವು ಡಿಸೈಡ್ ಮಾಡಿ ಪೂರ್ತಿ ವೀಡಿಯೋ ನೋಡಿಬಿಟ್ಟು ಆಮೇಲೆ ನಿಮ್ಮ ಗಾಡಿ ಏನು, ಕೆಲವು ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋ, ಮೀಟ್ರ್ ಫೋಟೋ, ನಿಮ್ಮದು ಯಾವುದಿದೆ, ಏನು ಅದಕ್ಕೆ ಸೂಟ್ ಆಗುತ್ತೆ, ಏನೇನಂತ ನೋಡ್ಬೋದು. ಇವಾಗ ನೀವು ವೀಡಿಯೋ ನೋಡಿಬಿಟ್ಟು ನೀವು ವೀಡಿಯೋ ಹಾಕಿದ್ರಲ್ಲ, ಅದರಲ್ಲಿ ಮೀಟ್ರ್ ಎಷ್ಟಾಗತ್ತೆ ಅಂತ, ಅದು ನಿಮ್ಮ ಗಾಡಿ ಡೀಟೇಲ್ಸ್ ಇಲ್ಲ ಅಂದರೆ ಮೀಟ್ರ್ ಏನು ಪ್ರೈಸ್ ಅಂತ ಹೇಳಿ ಸರ್. ಒಂದು ಎಲ್ಲ ವೀಡಿಯೋ ನೋಡಿ ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ಮೀಟ್ರ್ ಫಿಟ್ ಮಾಡೋಕ್ಕೆ ಬರೀ ಮೀಟ್ರನ್ನೇ ನಿಮಗೆ ಬೇರೆ ಪ್ರೊಸೆಸಿಂಗ್. ಮೀಟ್ರ್ ಫಿಟ್ ಆದಮೇಲೆ ಈ ಬಟನ್ ಇದೆ ಅಲ್ಲ, ಈ ಬಟನ್ ಇದೆ ನೋಡಿ, ಇವಾಗ ರೈಟು ಲೆಫ್ಟ್ ಅಪ್ ಡೌನ್ ನಾವು ಮಾಡ್ತಿರಲ್ಲ, ಇವಾಗ ನೋಡಿ ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಅಪ್ ಡೌನ್ ಕೆಲಸ ಮಾಡ್ತದೆ, ರೈಟು ಲೆಫ್ಟು ಅಪ್ ಡೌನ್. ಇದು ಪ್ರೊಸೆಸಿಂಗೇ ಬೇರೆ. ನೆಕ್ಸ್ಟು ಮೀಟ್ರ್ ನಿಮ್ಮ ಗಾಡಿನಲ್ಲಿ ಓಲ್ಡ್ ಮೀಟ್ರ್ ಇಲ್ಲಿದೆ ನೋಡಿ, ಓಲ್ಡ್ ಮೀಟ್ರ್ ನಿಮ್ಮದು ಓಲ್ಡ್ ಎಷ್ಟು ಗಾಡಿ ಓಡಿದೆ ಅಷ್ಟೇ ನಾವು ಇಲ್ಲಿ ರೀಡಿಂಗ್ ಕಂಪಲ್ಸರಿ ಸೆಟ್ ಮಾಡಬೇಕು. ಅದು ಪ್ರೊಸೆಸಿಂಗ್ ಬೇರೆ, ಬಟನ್ ಬೇರೆ, ಮೀಟ್ರ್ ಬೇರೆ,
ನಿಮ್ಮ ಗಾಡಿ ಎಷ್ಟು ಓಡಿದೆ ಅದು ಪ್ರೊಸೆಸಿಂಗ್ ಬೇರೆ, ಪ್ಲಸ್ ಇದಕ್ಕೆ ಬಂದ್ಬಿಟ್ಟು ವೈರಿಂಗ್ ಫಿಟ್ಟಿಂಗ್ ಅದು ಪ್ರೊಸೆಸಿಂಗ್ ಬೇರೆ. ಇದು ಒಂದು ಮೀಟ್ರದ್ದು ಸೆಟಪ್ ಇಷ್ಟೊಂದಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಇಲ್ಲಿ ಫಿಟ್ ಮಾಡೋದು. ಇಲ್ಲಿ ಪ್ರೆಸ್ ಮಾಡ್ರೆ ನಿಮಗೆ ನೋಡ್ಬೋದು, ಇಲ್ಲಿ ಮೀಟ್ರ್ನಲ್ಲಿ ಶೋ ಆಗ್ತಾಯಿದೆ, ಆಫ್ ಮಾಡ್ರೆ ಆಫ್ ಆಗ್ತಾಯಿದೆ. ಇದು ಬಂದ್ಬಿಟ್ಟು ಡಿಜಿಟಲ್ ಮೀಟ್ರ್ನಲ್ಲಿನೂ BS6ನಲ್ಲಿ ನಿಮಗೆ ಶೋ ಆಗುತ್ತೆ. ಬೇಸಿಕ್ ಗಾಡಿ ಮೀಟ್ರ್ ಇದನ್ನು ನಿಮಗೆ ಶೋ ಆಗುತ್ತೆ, ಓನ್ಲಿ ಫಾರ್ ಬೇಸಿಕ್ BS6 ಅದನ್ನಲ್ಲಿನೂ ಶೋ ಆಗುತ್ತೆ. ಇದನ್ನಲ್ಲಿನೂ ನಿಮಗೆ ಕ್ರೂಸ್ ಕಂಟ್ರೋಲ್ ಶೋ ಆಗುತ್ತೆ. BS4ನಲ್ಲಿ ಶೋ ಮೀಟ್ರ್ನಲ್ಲಿ ಆಗಲ್ಲ, ಅದು ಒಂದು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಇವಾಗ ಕೆಲವು ಕಸ್ಟಮರ್ದು ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ, BS6 ನಿಮ್ಮ ಗಾಡಿ ಇರ್ತದೆ, ಮೀಟ್ರ್ ಎಷ್ಟಾಗತ್ತೆ ಅಂತ ಡೀಟೇಲ್ಸ್ ಎಲ್ಲ BS4 ಹೇಳಿ ಎಷ್ಟಾಗತ್ತೆ ಅಂತ. ಸರ್ ನಿಮ್ಮ ಗಾಡಿ ಯಾವುದಿದೆ ಅದು ಕಂಪಲ್ಸರಿ ಹೇಳಿ. BS6 ಇದ್ದರೆ BS6ದೇ ಪ್ರೈಸ್ ಕೇಳಿ, BS4 ಇದ್ದರೆ BS4ದೇ ಪ್ರೈಸ್ ಕೇಳಿ. ಆಟೋಮೆಟಿಕ್ ಇದ್ದರೆ ಆಟೋಮೆಟಿಕ್ ಅಂತ ಕನ್ಫರ್ಮಾಗಿ ಹೇಳಿ, ಮ್ಯಾನಲ್ ಇದ್ದರೆ ಮ್ಯಾನಲ್ ಅಂತ ಕನ್ಫರ್ಮಾಗಿ ಹೇಳಿ. ಯಾಕೆಂದರೆ ಇವಾಗ ನಿಮ್ಮ ಗಾಡಿ ಇರೋದು, ಕಸ್ಟಮರ್ ಏನು ಮಾಡ್ತಾರೆ, ಗಾಡಿ ತೊಗೊಂಡಿರ್ತೀರಾ, ಇಲ್ಲ ನಿಮ್ಮದೇ ಹೊಸ ಗಾಡಿ ಇರ್ತದೆ, BS4 BS6ಗೆ ಬೇಜಾನ್ ವ್ಯತ್ಯಾಸ ಇದೆ, ಕೆಲಸನಲ್ಲಿನೂ ಪ್ರೈಸ್ನಲ್ಲಿನೂ, ಆಮೇಲೆ ಬಂದುಬಿಟ್ಟು ಐಟಮ್ನಲ್ಲಿನೂ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಎಲ್ಲ ವೀಡಿಯೋನಲ್ಲಿ ಹೇಳಿ ಹಾಕಿದ್ದೀವಿ. ಡೀಟೇಲ್ಸ್ ನಿಮ್ಮ ಗಾಡಿ ಇದ್ರೇ ಪ್ರೈಸು ಹೇಳೋಕ್ಕಾಗೋದು, ಅವೈಲೇಬಲ್ ಇದೆ ಇಲ್ಲ ಅದನ್ನು ಹೇಳೋಕ್ಕಾಗೋದು. ಈ ಮೀಟ್ರ್ ಫಿಟ್ ಮಾಡೋಕ್ಕೆ ಒಂದು ವೈರು ಕಟ್ಟಿಂಗು ಟಾಂಪರಿಂಗ್ ಇಲ್ಲ. ಕೆಲವು ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇದೆ, ಮೀಟ್ರ್ ಒರಿಜಿನಲ್ ಅಂತ ಕೇಳ್ತಾರೆ. ಒರಿಜಿನಲ್ ಇದ್ರೇ ನಿಮಗೆ ಈ ಥರ ಸಿಂಬಲ್ ಬರೋದು. ನಿಮಗೆ ಇದು ಕಪ್ಲರ್ ಎಲ್ಲ ಇದೆಯಲ್ಲ, ಕಪ್ಲರ್ ಹೋಗಿ ಅಲ್ಲಿ ಫಿಟ್ ಆದ್ರೇ ಇಷ್ಟೊಂದೆಲ್ಲ ಫೀಚರ್ ನಿಮಗೆ ವರ್ಕ್ ಆಗೋದು. ಇದು ಆಫ್ಟರ್ ಮಾರ್ಕೆಟ್ ಮೀಟ್ರ್ ಎಲ್ಲ ನಿಮಗೆ ಫಿಟ್ ಆಗೋಲ್ಲ. ಆಫ್ಟರ್ ಮಾರ್ಕೆಟ್ ಮೀಟ್ರ್ ಅಂದರೆ ಡಿಜಿಟಲ್ ಮೀಟ್ರ್ ಬರ್ತದೆ. ಡಿಜಿಟಲ್ ಮೀಟ್ರ್ ಏನಂದರೆ ನಿಮಗೆ ಕೆಲವು ಈ ಬಟನ್ಸ್ ಇದೆಯಲ್ಲ, ಈ ಬಟನ್ ಎಲ್ಲ ಇರಲ್ಲ. ಇಲ್ಲಿ ಸ್ಪೀಡಾಮೀಟ್ರದ್ದು ಇದ್ರದ್ದು ಎಲ್ಲ ಅದು ಬಟನ್ ನಿಮಗೆ ಬರಲ್ಲ. ಅದಕ್ಕೆ ಡಿಜಿಟಲ್ ಮೀಟ್ರ್ ಅಂತ ಹೇಳೋದು. ಡಿಜಿಟಲ್ ಮೀಟ್ರ್ ಆನ್ ಮಾಡಿದ ತಕ್ಷಣ ಫುಲ್ ಪ್ಲೇನ್ ಆಗಿರ್ತದೆ. ಒಂದು ಸಲ ಲುಕ್ಕೇ ನಿಮಗೆ ಬೇರೆ ಥರ ಇರ್ತದೆ. ಇವಾಗ ನಿಮ್ಮದು ಲೈಕ್ XUV 700 ಅಂಥ ಗಾಡಿನಲ್ಲಿ ಎಲ್ಲ ಇದೆ, ಅದಕ್ಕೆ ಡಿಜಿಟಲ್ ಮೀಟ್ರ್ ಅಂತ ಹೇಳೋದು. ಸೊ ಇದು ಬಂದ್ಬಿಟ್ಟು ಅನಲಾಗ್ ಮೀಟ್ರ್ ಬೇರೆ, ಡಿಜಿಟಲ್ ಮೀಟ್ರ್ ಬೇರೆ, ಆಫ್ಟರ್ ಮಾರ್ಕೆಟ್ ಮೀಟ್ರ್ ಬೇರೆ, ಒರಿಜಿನಲ್ ಮೀಟ್ರ್ ಬೇರೆ. ಇದಕ್ಕೆ ನಾವು ಈ Z ಮಾಡಲ್ ಫಿಟ್ ಮಾಡಿರೋದು ಒರಿಜಿನಲ್ ಮೀಟ್ರ್ ಇದು. ಸೊ ಮೀಟ್ರ್ ಫಿಟ್ ಆಗಿದೆ. ಮೀಟ್ರ್ ಫಿಟ್ ಮಾಡೋಕ್ಕೆ ವೈರಿಂಗ್ ಅದಕ್ಕೆ ಬೇರೆ ಪ್ರೊಸೆಸಿಂಗ್. ಈ ಬಟನ್ ನಿಮಗೆ ವರ್ಕಿಂಗ್ ಮಾಡಬೇಕಂದ್ರೆ ಅದಕ್ಕೆ ಬೇರೆ ಪ್ರೊಸೆಸಿಂಗ್. ನಿಮ್ಮ ಗಾಡಿ ಎಷ್ಟು ಓಡಿದೆ ಕಂಪಲ್ಸರಿ ಅದು ಮಾಡಬೇಕಂದ್ರೆ ಅದು ಪ್ರೊಸೆಸಿಂಗ್ ಬೇರೆ. ಇದು ಕ್ರೂಸ್ ಕಂಟ್ರೋಲ್ ಅದು ಬೇರೆ. ಸ್ಟೇರಿಂಗ್ ನಿಮ್ಮದೇ ಸ್ಟೇರಿಂಗ್ಗೆ ಬೇರೆ ಸೆಟಪ್. ಇವಾಗ ಸ್ಟೇರಿಂಗ್ ಕಾರ್ಬನ್ ಫೈಬರ್ ಸ್ಟೇರಿಂಗ್ನಲ್ಲಿ ಬೇಜಾನ್ ನಮ್ಮ ಹತ್ರ ಮಾಡಲ್ ಇದೆ. ನೀವು ವಿಡಿಯೋ ನೋಡಿರ್ತೀರಲ್ಲ, ಅದು ನಮಗೆ ಗೊತ್ತಾಗಲ್ಲ. ಸೊ ಅದು ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಒಂದು ನಮ್ಮದೇ ವೀಡಿಯೋನಲ್ಲಿ ಸ್ಕ್ರೀನ್ಶಾಟ್ ಕಳಿಸ್ರೆ, ನಿಮ್ಮ ಗಾಡಿನಲ್ಲಿ ಏನು ಸ್ಟೇರಿಂಗ್ ಇದೆ ಅದು ಫೋಟೋ ಕಳಿಸ್ರೆ ನಮ್ಮ ಹತ್ರ ಅವೈಲೇಬಲ್ ಇದ್ದರೆ ಈ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ನಿಮಗೆ ನಿಮ್ಮ ಗಾಡಿಗೂ ಏನಾದ್ರು ಕೆಲಸ ಇದ್ದರೆ ನಮ್ಮ ಹತ್ರ ಗೇರ್ ನಾಬ್ ಇದೆ, ವುಡನ್ ಕಿಟ್ಟು. ಡೋರ್ ಪ್ಯಾಡ್ನಲ್ಲಿ ಇದೆಯಲ್ಲ ಸಿಲ್ವರ್ ಲೈನಲ್ಲಿ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಬಂದಿದೆ ನೋಡಿ, ಇದು ಸಿಲ್ವರ್ ಲೈನು. ವುಡನ್ ಪ್ಯಾನಲ್ಲು, 10 ಪೀಸ್ದು ಗೇರ್ ನಾಬ್. ಆಟೋಮೆಟಿಕ್ಗೂ ನಮ್ಮ ಹತ್ರ ಅವೈಲೇಬಲ್ ಇದೆ, ಮ್ಯಾನಲ್ಗೂ ಅವೈಲೇಬಲ್ ಇದೆ. ಆಟೋಮೆಟಿಕ್ಗೆ ನಿಮಗೆ GR ಸ್ಪೋರ್ಟ್ಸು ಬರ್ತದಲ್ಲ ಅದು ಅವೈಲೇಬಲ್ ಇದೆ. ಮ್ಯಾನಲ್ಗೆ ಕಂಪ್ನಿಯಿಂದ ಬರ್ತದಲ್ಲ ವುಡನ್ದು, ಅದು ಅವೈಲೇಬಲ್ ಇದೆ. ಸೊ ಮೀಟ್ರ್ ಕೆಲಸ ನಿಮಗೆ ಒರಿಜಿನಲ್ ಥರ. ಇವು ಕೆಲವು ಕಸ್ಟಮರು ಮೀಟ್ರ್ ತೊಗೊಂಡಿರ್ತಾರೆ, ಎಲ್ಲಿ ವೈರಿಂಗ್ ಇಲ್ಲ ಅಂತ ಫೋನ್ ಮಾಡಿ, ಸರ್ ನಮ್ಮ ಹತ್ರ ಮೀಟ್ರ್ ಇದ್ದರೆ ನಾವು ನಿಮಗೆ ಖಂಡಿತ ಫಿಟ್ ಮಾಡಿ ಕೊಡ್ತೀವಿ. ಡೈಲಿ ಕಸ್ಟಮರ್ದು ಫೋನ್ ಏನಾಗಂದರೆ ಎಲ್ಲಿನೂ ಮೀಟ್ರ್ ತೊಗೊಂಡಿರ್ತೀರ, ಆ ಮೀಟ್ರ್ ನಾವು ತೊಗೊಂಡ್ಬಿಟ್ಟಿದ್ದೀನಿ ವೈರಿಂಗ್ ಬೇಕು ಸರ್. ಆ ಥರ ವೈರಿಂಗ್ ಎಲ್ಲ ಸಿಕ್ಬಿಟ್ರೆ ಎಲ್ಲೆಲ್ಲೂ ಏನೇನೋ ಜನ ಫಿಟ್ ಮಾಡ್ಕೊತಾರೆ. ಇದೆಲ್ಲ ವರ್ಕಿಂಗ್ ಮಾಡಬೇಕಂದ್ರೆ ಅದಕ್ಕೆ ಪ್ರಾಪರ್ ಕಪ್ಲರು, ಕ್ಯಾನ್ವಾಸು, ಅದಕ್ಕೆ Z ಮಾಡಲ್ದು ಏನೇನು ಫೀಚರ್ ಇದೆ ಎಲ್ಲ ಅನ್ಯಾನ್ಸ್ ಮಾಡೋಕ್ಕೆ ಅದು ಒಂದು ಕೆಲಸ ಮಾಡೋದು ಇದ್ದಿದೆ, ಆವಾಗಲೇ ವರ್ಕಿಂಗ್ ಆಗೋದು. ಇದೆಲ್ಲ ನೋಡಿ ಪ್ರೆಸ್ ಮಾಡ್ರೆ ನಿಮಗೆ ಮೀಟ್ರ್ ಕೆಳಗಡೆ ಮೇಲ್ಗಡೆ ಎಲ್ಲ ಆಗಬೇಕಿಲ್ಲ, ಅದೆಲ್ಲ ಬೇರೆ ಬೇರೆ ಥರ ಇರ್ತದೆ ಸೆಟಪ್ಪು. ಸೊ ನಿಮ್ಮ ಹತ್ರನೂ G ಮಾಡಲ್ ಇನೋವಾ ಇಷ್ಟ ಇದ್ದರೆ ಮೀಟ್ರ್ ಡೀಟೇಲ್ಸ್ ಬೇಕಾದರೆ ಕಳಿಸಿ, ವಾಟ್ಸಪ್ನಲ್ಲಿ ಏನಿದೆ ಏನಂತ ನೋಡ್ಬಿಟ್ಟು ಹೇಳ್ಬೋದು. ಬಟನ್ನು, ಕ್ರೂಸ್ ಕಂಟ್ರೋಲ್, ಕಾರ್ಬನ್ ಫೈಬರ್ ಸ್ಟೇರಿಂಗ್ನಲ್ಲಿ ಬೇಜಾನ್ ಮಾಡಲ್ಸ್ ಇದೆ. ಸೊ ಈ ರೀತಿ ನಿಮ್ಮ ಹತ್ರನೂ ಕೆಲಸ ಮಾಡಬೇಕಂದ್ರೆ ನಮ್ಮ ಅಂಗಡಿ ಇರೋದು ಬ್ಯಾಂಗ್ಳೂರ್ ಕೋರಮಂಗಲ ನಿಯರ್ ಬೈ ಆಡ್ಗುಡಿ ಸಿಗ್ನಲ್. ನಮ್ಮ ಅಂಗಡಿ ಬ್ಯಾಂಗ್ಳೂರ್ ಕೋರಮಂಗಲ ನಿಯರ್ ಬೈ ಆಡ್ಗುಡಿ ಸಿಗ್ನಲ್, ಮೈಕೋ ಬಾಯ್ಸ್ ರೋಡ್, ಅಲ್ಲಿ ನಮ್ಮ ಅಂಗಡಿ ಇರೋದು. ಸೊ ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲನಲ್ಲಿ ನಿಮಗೆ ನಮ್ಮ ವೀಡಿಯೋ
ಸಿಗತ್ತೆ. ಇವೆಲ್ಲ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ನಾವು ಕೆಲಸ ಮಾಡ್ತಾಯಿದ್ದೀನಿ, ಏನೇನು ನಿಮ್ಮ ಗಾಡಿನಲ್ಲಿ ನೆಸೆಸಿಟಿ ಇದೆ.